ಹೆಲೋ, ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಟು ಮೈ ಚಾನಲ್. ನಾನು ಪನ್ನೀರ್ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು. ಪನ್ನೀರ್ ಡ್ರೈ ಫ್ರೈ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ನೋಡೋಣ ಬನ್ನಿ. ಪನ್ನೀರ್ 100 ಗ್ರಾಮ್, ಕುಕ್ಕಿಂಗ್ ಆಯಿಲ್ 2 ಸ್ಪೂನ್, ಚಿಲ್ಲಿ ಪೌಡರ್ 1/2 ಸ್ಪೂನ್, ಗರಂ ಮಸಾಲ 1/4 ಸ್ಪೂನ್, ಧನಿಯಾ ಪೌಡರ್ ಮತ್ತು ಆರಿಗ್ಯಾನೋ. ಇವಾಗ ಪನ್ನೀರ್ ನೋಡಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಪನ್ನೀರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಪನ್ನೀರ್ ಕಟ್ ಮಾಡ್ಕೊಳ್ತಾ ಹಾಗೆ ನಂದೊಂದು ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಪನ್ನೀರ್ ನೋಡಿ ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕಂತ ಏನಿಲ್ಲ, ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿದ್ದೆಲ್ಲ ಆಯ್ತು. ಇವಾಗ ಪನ್ನೀರು ಅದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಬೌಲ್ ತೊಗೊಂಡಿದ್ದೀನಿ. ಇವಾಗ ಆ ಬೌಲ್ಗೆ ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ 2 ಟೇಬಲ್ ಸ್ಪೂನ್. ನೆಕ್ಸ್ಟ್ ಇವಾಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ 1/4 ಸ್ಪೂನ್. ಚಿಲ್ಲಿ ಪೌಡರ್ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕು, ನಿಮಗೆ ಸ್ಪೈಸಿ ಇನ್ನೂ ಬೇಕಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ನೀವು. ನಾನು 1/4 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಇವಾಗ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಅದನ್ನು 1/4 ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟು ಧನಿಯಾ ಪೌಡರ್ 1/4 ಸ್ಪೂನ್. ಅದಾದ ನಂತರ ಉಪ್ಪು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ, ಅಂದರೆ ರುಚಿಗೆ ತಕ್ಕಷ್ಟು ನಿಮಗೆ ಹಾಕ್ಕೊಳ್ಳಿ ಟೇಸ್ಟ್ಗೆ. ನೆಕ್ಸ್ಟ್ ಬಂದು ಆರಿಗ್ಯಾನೋ 1/2 ಸ್ಪೂನ್ ಹಾಕಿದ್ದೀನಿ. ಹಾಕಿ ಇದೆಲ್ಲ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಓಕೆ, ಇವಾಗ ಮಿಕ್ಸ್ ಮಾಡಿದೆಲ್ಲ ಆಯ್ತು. ಇವಾಗ ಇದಕ್ಕೆ ಪನ್ನೀರ್ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿ ಪನ್ನೀರೆಲ್ಲ ಹಾಕಿ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಇದನ್ನ ನೀವು 10 ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಮ್ಯಾರಿನೇಟ್ ಆಗೋದಕ್ಕೆ ಏನಕ್ಕೆ ಬಿಡಬೇಕಂದ್ರೆ ಪನ್ನೀರ್ಗೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಮಸಾಲ ಹಿಡಿದ್ರೆ ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅದೊಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ನೆಕ್ಸ್ಟು ಇವಾಗ ಒಂದು ಫ್ರೈ ಪ್ಯಾನ್ ತೊಗೊಳ್ಳಿ. ಫ್ರೈ ಪ್ಯಾನ್ ಅಂದರೆ ಸ್ವಲ್ಪ ನಾನ್ ಸ್ಟಿಕ್ ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ಅಂದರೆ ಅದು ಪನ್ನೀರು ಅಂಟ್ಕೊಳ್ಳೋದಿಲ್ಲ ಪಾತ್ರೆಗೆ. ಇವಾಗ ನೋಡಿ ಸ್ಟವ್ ಆನ್ ಮಾಡಿ ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಫ್ರೈ ಪ್ಯಾನ್ ಸ್ವಲ್ಪ ಬಿಸಿ ಆದ ನಂತರ ನೆಕ್ಸ್ಟ್ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಪನ್ನೀರ್ನ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ. ಹಾಕೊಂಡು ಇದನ್ನ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಫ್ರೈ ಮಾಡಿದ್ರೆ ಅದು ಒಂಥರ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ. ಅದು ತುಂಬ ಗಟ್ಟಿ ಗಟ್ಟಿ ಆದರೆ ಅದು ಪನ್ನೀರ್ ಒಂಥರ ತಿನ್ನೋದಕ್ಕಾಗಲ್ಲ. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ಗೋಲ್ಡನ್ ಕಲರ್ ಬರೋವರೆಗೂ. ಇದನ್ನ ನೀವು ಸಂಜೆ ಸ್ನ್ಯಾಕ್ಸ್ಗಾದ್ರೂ ಮಾಡ್ಕೊಂಡು ತಿನ್ಬೋದು. ಇಲ್ಲ, ಇವಾಗ ಪನ್ನೀರ್ ಅಂದರೆ ತುಂಬ ಪ್ರೋಟೀನ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಎಲ್ರಿಗೂ ಗೊತ್ತು. ನೀವು ಊಟ ಎಲ್ಲ ಮಾಡುವಾಗ ಈ ಥರ ಪನ್ನೀರ್ ಮಾಡಿಕೊಂಡು ಡ್ರೈಯಾಗೆ ಫ್ರೈ ಮಾಡಿಕೊಂಡು ಊಟದ ಜೊತೆನೂ ತಿನ್ಬೋದು. ಗ್ರೇವಿನೇ ಮಾಡ್ಕೋಬೇಕಂತ ಏನಿಲ್ಲ. ಇವಾಗ ಕೆಲವೊಬ್ರಿಗೆ ಗ್ರೇವಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಈ ಥರ ಫ್ರೈ ಮಾಡಿಕೊಂಡು ಊಟದ ಜೊತೆನಲ್ಲಿ ತಿಂದರೆ ಆಯಿತು. ಇಲ್ಲ ಮಕ್ಕಳಿಗೂ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು ನೀವು ಈ ಥರ ಫ್ರೈ ಮಾಡಿಬಿಟ್ಟು ಡ್ರೈಯಾಗೆ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ನ್ಯಾಕ್ಸ್ ಥರನೂ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಆರಿಗ್ಯಾನೋ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಅದು ಟೇಸ್ಟ್ ಕೊಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಆಯಿತು, ಇದು ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ, ಇದು ಚೇಂಜ್ ಆಯ್ತು ಕಲರ್ ಎಲ್ಲ. ಇವಾಗ ಇದನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪ್ಲೇಟಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಮಾಡಿಕೊಂಡ್ರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ.